ಈ ವಿಡಿಯೋಲಿ 37th ಆರ್ ಕ್ವಶನ್ ಮಾಡೋಣ. ಓಕೆ, ಅದನ್ನ ಸಪರೇಟ್ ಆಗಿ ಬರ್ದಿದ್ದೀನಿ. ಸೊ ಇಲ್ಲಿ ಸಾಲ್ವ್ ಮಾಡೋಣ. ಓಕೆ, ಸೊ ಇದು ಬಂದ್ಬಿಟ್ಟು 37 ಆರ್ ಕ್ವಶನ್. ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎ ಜ್ಯೂಸ್ ಸೆಲ್ಲರ್ ವಾಸ್ ಸರ್ವಿಂಗ್ ಇಸ್ ಕಸ್ಟಮರ್ಸ್ ಯೂಸಿಂಗ್ ಗ್ಲಾಸ್ ಆಸ್ ಶೋನ್ ಇನ್ ದಿ ಫಿಗರ್. ಓಕೆ, ಈ ಡಯಾಗ್ರಾಮ್ ಕೊಟ್ಟಿದಾರಲ್ಲ ಅದೇನು ಗ್ಲಾಸ್ ಡಯಾಗ್ರಾಮ್ ಕೊಟ್ಟಿದ್ದಾರೆ. ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ದ ಇನ್ನರ್ ಡಯಾಮೀಟರ್ ಆಫ್ ದ cylindrical glass was 5 centimeter. Okay, so ಅವ್ರು ಏನ್ ಕೊಟ್ಟಿದ್ದಾರೆ, ಡಯಾಮೀಟರ್ ಕೊಟ್ಟಿದ್ದಾರೆ. ಓಕೆ, ಸೊ ಡಯಾಮೀಟರ್ ಕೊಟ್ಟಿದ್ದಾರೆ. ಸೊ ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ, ಡಯಾಮೀಟರ್ ಬಂದು 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನೀವೇ ನೋಡಿದ್ರೆ ಡಯಾಮೀಟರ್ 5 ಸೆಂಟಿಮೀಟರ್ ಅಂದ್ರೆ ರೇಡಿಯಸ್ ಏನಾಗುತ್ತೆ, ಡಯಾಮೀಟರ್ ಅಲ್ಲಿ ಅರ್ಧ. ಸೊ ನಥಿಂಗ್ ಆರ್ ವ್ಯಾಲ್ಯೂ ಏನಾಗುತ್ತೆ 5/2 ಆಗುತ್ತೆ. 5/2 ಅಂದ್ರೆ 2.5 ಸೆಂಟಿಮೀಟರ್ ಆಯ್ತು. ಇದು ಬಂದು ರೇಡಿಯಸ್. ಈಗ ಅವ್ರೇನ್ ಕೊಟ್ಟಿದ್ದಾರೆ ನೆಕ್ಸ್ಟ್, ಬಟ್ ದ ಬಾಟಮ್ ಆಫ್ ದ ಗ್ಲಾಸ್ ಹ್ಯಾಡ್ ಎ ಹೆಮಿಸ್ಫಿರಿಕಲ್ ರೇಸ್ಡ್ ಪೋರ್ಷನ್ ವಿಚ್ ರೆಡ್ಯೂಸ್ ದ ಕೆಪಾಸಿಟಿ ಆಫ್ ದ ಗ್ಲಾಸ್. ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ಗ್ಲಾಸ್ ಅಲ್ಲಿ ಪೋರ್ಷನ್ ಒಳಗಡೆಯಿಂದ ಮೇಲೆ ಬಂದಿದೆ. ಅದು ಯಾವ ಶೇಪ್ ಅಲ್ಲಿ ಇದೆ, ಹೆಮಿಸ್ಫಿಯರ್ ಶೇಪ್ ಅಲ್ಲಿ ಇದೆ. ಸೊ ಅದು ಕೊಟ್ಟಿದ್ದಾರೆ. ಆಮೇಲೆ ಇನ್ನೇನ್ ಕೊಟ್ಟಿದ್ದಾರೆ ಇವಾಗ, ಇಫ್ ದ ಹೈಟ್ ಆಫ್ ದ ಗ್ಲಾಸ್ ವಾಸ್ 10 ಸೆಂಟಿಮೀಟರ್ ಹೈಟ್ ಕೊಟ್ಟಿದ್ದಾರೆ. ಹೈಟ್ ಆಫ್ ದ ಗ್ಲಾಸ್ ಎಷ್ಟು, 10 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಈಗ ನಾವೇನ್ ಕಂಡಿಡ್ಬೇಕು, ದೆನ್ ಫೈಂಡ್ ದ ಅಪಿಯರೆಂಟ್ ಕೆಪಾಸಿಟಿ ಇನ್ನೊಂದು ಆಫ್ ದ ಗ್ಲಾಸ್ ಅಂಡ್ ಇಟ್ಸ್ ಆಕ್ಚುಯಲ್ ಕೆಪಾಸಿಟಿ. ಓಕೆ, ಈಗ ನಮ್ಗೆ 2 ಟಾಸ್ಕ್ ಇದೆ. ಒಂದ್ ಬಂದ್ಬಿಟ್ಟು ಇದ್ರಲ್ಲಿ ಅಪಿಯರೆಂಟ್ ಅಂತಂದ್ರೆ ಕಣ್ಣಿಗೆ ಕಾಣೋದು ಎಷ್ಟು. ನೀವು ನಾರ್ಮಲ್ ಆಗಿ ನೋಡಿದ್ರೆ ಗ್ಲಾಸ್ ಯಾವ ಶೇಪ್ ಅಲ್ಲಿ ಇದೆ, ಸಿಲಿಂಡ್ರಿಕಲ್ ಶೇಪ್ ಅಲ್ಲಿ ಇದೆ. ಹೌದಾ? ಸೊ ನಾವ್ ಇವಾಗ ಹೊರಗಿನ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ, ಆ ಜ್ಯೂಸ್ ಬಂದ್ಬಿಟ್ಟು ಫುಲ್ ಗ್ಲಾಸ್ ಇದೆ ಅಂತ ಗೊತ್ತಾಗುತ್ತೆ. ನಮಗೆ ಅನ್ಸೋದೇನು, ಫುಲ್ ಗ್ಲಾಸು ಜ್ಯೂಸ್ ಇದೆ ಅಂತ ಅನ್ಸುತ್ತೆ. ಇದು ಬಂದು ಅಪಿಯರೆಂಟ್. ಇದು ಅದು ಇದ್ರ ವಾಲ್ಯೂಮ್ ಕಂಡಿಡಿಯೋಣ. ಕೆಪಾಸಿಟಿ ಅಂದ್ರೆ ಇದ್ರಲ್ಲಿ ಎಷ್ಟು ಕೆಪಾಸಿಟಿ ಅಂದ್ರೆ, ಈ ಗ್ಲಾಸ್ ಅಲ್ಲಿ ಎಷ್ಟು ಇಡ್ಸುತ್ತೆ ಅಂದ್ರೆ ಅದನ್ನ ಕೆಪಾಸಿಟಿ ಅಂದ್ರೆ ಏನೋ ವಾಲ್ಯೂಮ್ ಕಂಡಿಡ್ಬೇಕಂತ ಅರ್ಥ. ಇದ್ರಲ್ಲಿ ಎಷ್ಟು ಇಡ್ಸುತ್ತೆ ಅಂದ್ರೆ ನಥಿಂಗ್ ಬಟ್ ಏನದು ವಾಲ್ಯೂಮ್ ಫೈಂಡ್ ಮಾಡ್ಬೇಕು ನಾವು. ನಥಿಂಗ್ ಬಟ್ ಇವಾಗ ವಾಲ್ಯೂಮ್ ಆಫ್ ಸಿಲಿಂಡರ್ ಫೈಂಡ್ ಮಾಡ್ಬೇಕು. ಸೊ ಇವಾಗ ನಮಗೆ ಗೊತ್ತಾಯ್ತು ಅಪಿಯರೆಂಟ್ ಕೆಪಾಸಿಟಿ ಕಂಡಿಡಿಯೋಣ. ಈಗ ಸೊ ಇದು ಬಂದು ನಥಿಂಗ್ ಬಟ್ ಇದು ಹೈಟ್ ಆಫ್ ದ ಸಿಲಿಂಡರ್, ಇದು ಬಂದು ರೇಡಿಯಸ್ ಆಫ್ ಸಿಲಿಂಡರ್. ಸೊ ಈಗ ನಾನೇನ್ ಮಾಡ್ತೀನಿ ಇವಾಗ, ಫಸ್ಟ್ ಅಪಿಯರೆಂಟ್ ವಾಲ್ಯೂಮ್ ಆಫ್ ಅಪಿಯರೆಂಟ್ ಗ್ಲಾಸ್ ಕೆಪಾಸಿಟಿ ಕಂಡಿಡಿಯೋಣ. ಓಕೆ, ಅಂದ್ರೆ ನಥಿಂಗ್ ಬಟ್ ಏನ್ ಇವಾಗ ಜಸ್ಟ್ ನಾವ್ ಏನಂತ ಬರಿಬಹುದು ಇಲ್ಲಿ, ಜಸ್ಟ್ ವಾಲ್ಯೂಮ್ ಆಫ್ ಸಿಲಿಂಡರ್. ಹೌದಾ? ನಮಗೆ ಸಿಲಿಂಡರ್ ಶೇಪ್ ಅಲ್ಲಿ ಎಷ್ಟು ಇದು ಬಂದ್ಬಿಟ್ಟು ಅಪಿಯರೆಂಟ್ ನಮಗೆ ಕಣ್ಣಿಗೆ ಕಾಣೋದು ಎಷ್ಟು. ಈಗ ನಮ್ಗೇನು ಇಲ್ಲಿ ಒಂದು ಸಿಲಿಂಡರ್ ಗ್ಲಾಸ್ ತಗೊಂಡ್ರೆ ನಮಗೆ ಕಣ್ಣಿಗೆ ಏನ್ ಕಾಣಿಸ್ತಾ ಇದೆ, ಇದಿಷ್ಟು ಫುಲ್ ಇದೆ ಏನೋ ಅಂತ ನಮಗೆ ಅನ್ಸುತ್ತೆ. ಹೌದಾ? ಸೊ ಈಗ ವಾಲ್ಯೂಮ್ ಆಫ್ ಅಪಿಯರೆಂಟ್ ಗ್ಲಾಸ್ ಕೆಪಾಸಿಟಿ ಇಸ್ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಸಿಲಿಂಡರ್. ಈಗ ವಾಲ್ಯೂಮ್ ಆಫ್ ಸಿಲಿಂಡರ್ ಫಾರ್ಮ್ ಏನು, VR²H. ಈಗ y ವ್ಯಾಲ್ಯೂ ಏನು 3.14 ತಗೊಂತ ಅವನೇ ಕೊಟ್ಟಿದ್ದಾರೆ. ರೇಡಿಯಸ್ ಏನು 5/2.5 ಬದಲು ನಾನೇನ್ ಬರ್ತೀನಿ 5/2 ಅಂತ ಬರೀತೀನಿ. ಸೊ ದಟ್ ನನಗೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಹೈಟ್ ಎಷ್ಟು ಕೊಟ್ಟಿದ್ದಾರೆ, ಹೈಟ್ ಆಫ್ ಸಿಲಿಂಡರ್ ಬಂದು 10. ಓಕೆ, ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ, ಓಕೆ 2 1 ಜಾ 2 ಎಷ್ಟು ಉಳಿತು, 1 ಉಳಿತು. 2 5 ಜಾ 10 ಎಷ್ಟು ಉಳಿತು ನಿಮಗೆ, 2 1 ಉಳಿತು. 2 7 ಜಾ 14 ಉಳಿತು. ಈಗ ನೀವು ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 5 ಜಾ ಉಳಿತು. ಓಕೆ, ಸೊ ಈಗ ಉಳಿದಿದ್ದೇನು ನಮಗೆ 1.57 ಇಂಟು 5 5 ಜಾ 25. ಸೊ ನಾನೇನ್ ಮಾಡ್ತೀನಿ 25 ಬರೀತೀನಿ ಇಂಟು 5. ಓಕೆ, ಸೊ ನಾನೇನ್ ಮಾಡ್ತೀನಿ ಫಸ್ಟ್ 25 ಇಂದ ಮಲ್ಟಿಪ್ಲೈ ಮಾಡ್ತೀನಿ. 25 7 ಜಾ ಎಷ್ಟಾಗುತ್ತೆ, 25 7 ಜಾ 175 ಆಗುತ್ತೆ. ಸೊ 25 7 ಜಾ 175 ಆಗುತ್ತೆ. ಈಗ ಮತ್ತೆ 25 5 ಜಾ ಎಷ್ಟು 125. 125 ಪ್ಲಸ್ 17 ಎಷ್ಟಾಗುತ್ತೆ, 5 ಪ್ಲಸ್ 7 ಎಷ್ಟಾಯ್ತು 12 ಆಯ್ತು. ಓಕೆ, ಆಮೇಲೆ 2 ಪ್ಲಸ್ 1 3, 3 ಪ್ಲಸ್ 1 4, 142 ಆಗುತ್ತೆ. ಸೊ ಏನ್ ಬರ್ತೀನಿ 2 ಬರೀತೀನಿ, 14 ಕ್ಯಾರಿ. 25 1 ಜಾ 25, 25 ಪ್ಲಸ್ 14 ಏನಾಗುತ್ತೆ
39.25 ಆಗುತ್ತೆ. ಇಂಟು ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬಂತು. ಇಂಟು ಇವಾಗೇನು 5. ಈಗ 5 ಇಂದ ಮಲ್ಟಿಪ್ಲೈ ಮಾಡಿದ್ರೆ 5 5 25, 5 2 10, 10 plus 2 12 ಆಯ್ತು. 1 ಕ್ಯಾರಿ, 5 9 45, 45 plus 1 46, 4 ಕ್ಯಾರಿ, 5 3 15, 15 plus 4 ಎಷ್ಟು 19 ಆಯ್ತು. ಸೊ 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡಬೇಕು. 196.25. ಓಕೆ, ಅವ್ರು ಇಲ್ಲಿ ಏನ್ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನಾವೇನ್ ಬರಿಬೇಕು, ಇಲ್ಲಿ ವಾಲ್ಯೂಮ್ ಇರೋದ್ರಿಂದ ಅವ್ರು ಸೆಂಟಿಮೀಟರ್ ಕೊಟ್ರೆ ನಾವು ಸೆಂಟಿಮೀಟರ್ ಕ್ಯೂಬ್ ಅಂತ ಬರಿಬೇಕು. ಇದು ಬಂದ್ಬಿಟ್ಟು ವಾಲ್ಯೂಮ್ ಆಫ್ ಅಪರೆಂಟ್ ಕೆಪಾಸಿಟಿ. ಓಕೆ, ಸೊ ಅಪರೆಂಟ್ ಕೆಪಾಸಿಟಿ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ಅಂದ್ರೆ ಇಷ್ಟೇ. ಸೊ ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ಫಸ್ಟ್ ಕೇಸ್ ಬಂದ್ಬಿಟ್ಟು ವಾಲ್ಯೂಮ್ ಆಫ್ ಅಪರೆಂಟ್ ಕೆಪಾಸಿಟಿ ಬಂದ್ಬಿಟ್ಟು ಎಷ್ಟು, 196.25 ಸೆಂಟಿಮೀಟರ್ ಕ್ಯೂಬ್ ಅಂತ ಗೊತ್ತಾಯ್ತು. ಸೊ ಇದನ್ನೇನ್ ಮಾಡ್ಬಿಡ್ತೀನಿ, ಅರೇಂಜ್ ಮಾಡ್ಬಿಡ್ತೀನಿ. ಓಕೆ, ಫಸ್ಟ್ ನಮಗೆ ಗೊತ್ತಾಯ್ತು. ಇದನ್ನೇನು ಡಯಾಗ್ರಾಮ್ ಕೂಡ ರಬ್ ಮಾಡ್ಬಿಡ್ತೀನಿ. ಸೊ ಏನ್ ಬರೀತೀನಿ ನಾನು, ಇವು ನೀಟಾಗಿ ಬರ್ಬಿಡ್ತೀನಿ. 196.25 ಸೆಂಟಿಮೀಟರ್ ಕ್ಯೂಬ್. ಇದು ವಾಲ್ಯೂಮ್ ಆಫ್ ಅಪರೆಂಟ್ ಕೆಪಾಸಿಟಿನೂ ಹೌದು, ಇದೇ ರೀತಿ ವಾಲ್ಯೂಮ್ ಆಫ್ ಸಿಲಿಂಡ್ರಿಕಲ್ ಗ್ಲಾಸ್ ಕೂಡ ಅಷ್ಟೇ ಕೆಪಾಸಿಟಿ. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಗ್ಲಾಸ್ ಕೂಡ ಹೌದು. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಇದು ನಿಮಗೆ ಗೊತ್ತಾಯ್ತು. ಇದು ಬಂದ್ಬಿಟ್ಟು ಫಸ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಏನ್ ಕಂಡಿಡಿಯೋಣ, ಇಟ್ಸ್ ಆಕ್ಚುಯಲ್ ಕೆಪಾಸಿಟಿ ಕಂಡಿಡಿಯೋಣ. ಓಕೆ, ಸೊ ನಥಿಂಗ್ ಬಟ್ ವಾಲ್ಯೂಮ್ ಆಫ್ ಆಕ್ಚುಯಲ್ ಕೆಪಾಸಿಟಿ ಕಂಡಿಡಿಯೋಣ. ಈಗ ನೀವು ನೋಡಿದ್ರೆ ನಮ್ಗೆ ಅಪೇರೆಂಟ್ ಆಗಿ ಯಾವ ತರ ಕಾಣ್ತಾ ಇತ್ತು, ಪೇರೆಂಟ್ ಆಗಿ ಓಕೆ ಇದು ಗ್ಲಾಸ್ ಅನ್ಕೊಂಡ್ರೆ ಆ ಗ್ಲಾಸ್ ತುಂಬಾ ಜ್ಯೂಸ್ ಇದೆ ಅಂತ ನಾವು ಅನ್ಕೊಂತೀವಿ. ಸೊ ಇದು ಬಂದು ನೋಡಕ್ ಆ ತರ ಇದೆ. ಈಗ ನೀವು ಈ ಗ್ಲಾಸ್ ಅಲ್ಲಿ ನೋಡಿದ್ರೆ ಫುಲ್ ಆಗಿರುತ್ತೆ. ನಾನೀಗ ಎಲ್ಲಿ ರೆಡ್ ಕಲರ್ ಇಂದ ಮಾರ್ಕ್ ಮಾಡ್ತಾ ಇದ್ದೀನೋ ಅಲ್ಲಿ ಮಾತ್ರ ಜ್ಯೂಸ್ ಫಿಲ್ ಆಗಿರುತ್ತೆ. ಓಕೆ, ಈಗ ಇಲ್ಲಿ ಹೆಮಿಸ್ಫಿಯರ್ ಪಾರ್ಟ್ ಇದೆಲ್ಲ, ಓಕೆ ಈಗ ನಾನು ಈ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ ನೋಡ್ರಿ, ಅಲ್ಲೆಲ್ಲ ಜ್ಯೂಸ್ ಇರೋದೇ ಇಲ್ಲ. ಹೌದಾ? ಸೊ ಯಾಕಂದ್ರೆ ಅದು ಮುಂದೆ ಬಂದ್ಬಿಟ್ಟಿದೆ ಗ್ಲಾಸ್ ಇಂದ ಮಾಡಿರೋದ್ರಿಂದ. ಇದು ಬಾರ್ಡರ್ ಏನಿದೆಲ್ಲ ಬಂದಿರೋದ್ರಿಂದ ಅಲ್ಲೆಲ್ಲ ಜ್ಯೂಸ್ ಇರೋದೇ ಇಲ್ಲ. ಸೊ ಇವಾಗ ನಾವೇನ್ ಮಾಡ್ಬೇಕಂದ್ರೆ ಜ್ಯೂಸ್ ಎಲ್ಲಿದೆ ಅಂತಂದ್ರೆ ಈ ಸಿಲಿಂಡರ್ ಒಳಗಡೆ ಈ ಹೆಮಿಸ್ಫಿಯರ್ ನ ಮೈನಸ್ ಮಾಡ್ಬಿಡ್ಬೇಕು. ಸೊ ಅವಾಗ ನಮಗೆ ಆಕ್ಚುಯಲ್ ಕೆಪಾಸಿಟಿ ಗೊತ್ತಾಗ್ಬೇಕು. ಓಕೆ, ಸೊ ನಾನು ಇವಾಗ ಏನ್ ಬರೀಬಹುದು, ವಾಲ್ಯೂಮ್ ಆಫ್ ಆಕ್ಚುಯಲ್ ಕೆಪಾಸಿಟಿ ಬಂದ್ಬಿಟ್ಟು ಸಿಲಿಂಡರ್ ಒಳಗಡೆ ಏನ್ ತೆಗಿಬೇಕು, ನಾನು ಹೆಮಿಸ್ಫಿಯರ್ ತೆಗಿಬೇಕು. ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್. ಓಕೆ, ಇದನ್ನ ತೆಗಿಬೇಕು. ಈಗ ನೀವು ನೋಡಿದ್ರೆ ವಾಲ್ಯೂಮ್ ಆಫ್ ಸಿಲಿಂಡರ್ ಆಲ್ರೆಡಿ ಕಂಡಿಡಿದೆ, ಹೌದಾ? ಆಕ್ಚುಯಲ್ ಕೆಪಾಸಿಟಿನೇ ಏನು, ಸಿಲಿಂಡರ್ ಶೇಪ್ ಅಲ್ಲಿ ಇತ್ತು, ಹೌದಾ? ಪೇರೆಂಟ್ ಕೆಪಾಸಿಟಿ, ಸಾರಿ ಪೇರೆಂಟ್ ಕೆಪಾಸಿಟಿನೇ ಸಿಲಿಂಡರ್ ಶೇಪ್ ಅಲ್ಲಿ ಇತ್ತು. ಸೊ ಪೇರೆಂಟ್ ಕೆಪಾಸಿಟಿ ಅಂದ್ರೆ ಒಂದೇ, ವಾಲ್ಯೂಮ್ ಆಫ್ ಸಿಲಿಂಡರ್ ಅಂದ್ರೆ ಒಂದೇ. ಎಷ್ಟು ಕಂಡಿಡಿದ್ವಿ, ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು 196.25 ಅಂತ ಕಂಡಿಡಿದ್ವಿ. ಮೈನಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್ ಫಾರ್ಮುಲಾ ಏನು, 2/3 πr³ ಅಂತ ಗೊತ್ತು. ಈಗ ಹೆಮಿಸ್ಫಿಯರ್ ರೇಡಿಯಸ್ ಏನಾಗುತ್ತೆ ನೀವೇ ನೋಡ್ರಿ. ಸಿಲಿಂಡರ್ ರೇಡಿಯಸ್ ಈಗ ನೀವು ನೋಡ್ರೆ ಸಿಲಿಂಡರ್ ರೇಡಿಯಸ್ ಏನಿರ್ತತೋ ಹೆಮಿಸ್ಫಿಯರ್ ರೇಡಿಯಸ್ ಕೂಡ ಅದೇ ಇರುತ್ತೆ. ಸೊ ಹೆಮಿಸ್ಫಿಯರ್ ರೇಡಿಯಸ್ ಎಷ್ಟಿರುತ್ತೆ, ಅದು ಕೂಡ 5/2 ಇರುತ್ತೆ. ಸೊ ಇವಾಗ ನಾನೇನ್ ಬರ್ತೀನಿ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಸ್ ಈಕ್ವಲ್ ಟು 196.25 ಮೈನಸ್ 2/3 ಇಂಟು 5 ವ್ಯಾಲ್ಯೂ 3.14 ತಗಂತ ಅವ್ರು ಹೇಳ್ಬಿಟ್ಟಿದ್ದಾರೆ, ಇಂಟು r³ ಇದೆ. ಸೊ 5/2 ಇಂಟು 5/2 ಇಂಟು 5/2 ಈಗ ಏನಾಗುತ್ತೆ, E2 ಕ್ಯಾನ್ಸಲ್ ಆಗ್ಬಿಡುತ್ತೆ. ಈಗ ನೀವು ನೋಡಿದ್ರೆ 2 ಇಂದ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗುತ್ತೆ, ಇದು 1.57 ಬರುತ್ತೆ, ಹೌದಾ? ಈಗ ಮುಂದೆ ಏನಾದ್ರೂ ಕ್ಯಾನ್ಸಲ್ ಆಗತ್ತಾ ನೋಡ್ರಿ, 1.57 ಇನ್ ಎಲ್ಲಿ ಕ್ಯಾನ್ಸಲ್ ಆಗಲ್ಲ. ಓಕೆ, ಸೊ ಇವಾಗ ನಮಗೆ ಉಳಿದಿದ್ದೇನಿಲ್ಲಿ, ಓಕೆ 196.25. ಓಕೆ, ಸೊ ಇಲ್ಲಿ ಏನಾಯ್ತು ಅಂದ್ರೆ 1.57
ಇಂಟು 5 5 25 25 5 125 ಹೋಲ್ ಡಿವೈಡೆಡ್ ಬೈ ಇಲ್ಲಿ ಕೆಳಗಡೆ 3 ಇದೆ 2 ಇದೆ 3 2 6 ಆಯ್ತು. ಓಕೆ, ಮಲ್ಟಿಪ್ಲೈ ಮಾಡೋಣ. ಯಾವ್ದ 1.57 ನ 125 ಇಂದ ಮಲ್ಟಿಪ್ಲೈ ಮಾಡೋಣ. ಓಕೆ, ಅವಾಗ ಏನಾಗುತ್ತೆ 5 7 35 5 5 25 25 ಪ್ಲಸ್ 3 28 ಆಗುತ್ತೆ. 2 ಕ್ಯಾರಿ 5 1 5 5 ಪ್ಲಸ್ 2 7 ಆಯ್ತು. ಪ್ಲಸ್ 2 7 14 2 5 10 10 ಪ್ಲಸ್ 1 11 ಆಯ್ತು. 1 ಕ್ಯಾರಿ 2 1 2 2 ಪ್ಲಸ್ 1 3 ಆಯ್ತು. ಈಗ ಮತ್ತೆ ಇಲ್ಲಿ 2 ಪ್ಲಸ್ ಆಗ್ತೀವಿ. 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ 7 5 1 ಅದೇ ನಂಬರ್ ಬರುತ್ತೆ. ಈಗ 5 8 ಪ್ಲಸ್ 4 12 7 ಪ್ಲಸ್ 1 8 8 ಪ್ಲಸ್ 7 15 15 ಪ್ಲಸ್ 1 16 ಆಯ್ತು. ಓಕೆ, ಈಗ 5 ಪ್ಲಸ್ 3 8 8 ಪ್ಲಸ್ 1 9 9 9 ಆಯ್ತು. ಇಲ್ಲಿ 1 ಇದೆ. ಸೊ ಎಷ್ಟಾಗುತ್ತೆ ಇಲ್ಲಿ 2 ನಂಬರ್ ಆದ್ಮೇಲೆ ಪಾಯಿಂಟ್. ಸೊ ಏನಾಯ್ತು ಇದು ನೀವು ನೋಡಿದ್ರೆ, ಓಕೆ ಇಲ್ಲಿ ಬರೀತೀನಿ, ಇಲ್ಲಿ 196.25 ಬಂತು. ಓಕೆ, ಸೊ ಮಲ್ಟಿಪ್ಲೈ ಮಾಡಿದ್ರೆ 196.25 ಬಂತು. ಓಕೆ, ಅದನ್ನ ಇಲ್ಲಿ ಬರಿತೀನಿ. ಈಗ ನಮಗೇನು 196.25 ಮೈನಸ್ 196.25 ಡಿವೈಡೆಡ್ ಬೈ ಏನು 6. ಓಕೆ, ಈಗ ನಾವೇನ್ ಮಾಡೋಣ, ಓಕೆ ಇದನ್ನ ಡಿವೈಡ್ ಮಾಡೋಣ. ಸೊ 196.25 ನ ಎದರಿಂದ ಡಿವೈಡ್ ಮಾಡಬೇಕು 6 ಇಂದ ಡಿವೈಡ್ ಮಾಡಬೇಕು. ಈಗ 6 3 18. ಓಕೆ, ಎಷ್ಟು ಉಳಿತು 1 ಉಳಿತು. ಓಕೆ, ಈ 6 ಕೆಳಗಡೆ ಬರುತ್ತೆ. 6 2 12. ಓಕೆ, 16 ಅಲ್ಲಿ 12 ಹೋದ್ರೆ 4 ಉಳಿತು. ಓಕೆ, ಇಲ್ಲಿ ಈ ನಂಬರ್ ಕೆಳಗಡೆ ಬರುತ್ತೆ. ಓಕೆ, ಇಲ್ಲಿ ಪಾಯಿಂಟ್ ಇರೋದ್ರಿಂದ ಇಲ್ಲಿ ಪಾಯಿಂಟ್ ಬರ್ಬಿಡ್ತೀವಿ. ಓಕೆ, ಮತ್ತೆ 6 7 42 0 ಆಯ್ತು. ಓಕೆ, ಈಗ 5 ಬಂತು. ಓಕೆ, ಈಗ ಏನಾಗುತ್ತೆ ಈಗ ನೀವು ನೋಡಿದ್ರೆ 6 ಟೇಬಲ್ ಅಲ್ಲಿ 5 ಹೋಗಲ್ಲ. 6 0 0. ಓಕೆ, 5 ಬರುತ್ತೆ. ಆಮೇಲೆ ಈಗ ನೀವು ನೋಡಿದ್ರೆ 1.0 ತಗೋಬಹುದು. ಸೊ ಈಗ ಏನ್ ಬರಿಬಹುದು 6 8 48 ಅಂತ ಬರಿಬಹುದು. 15 48 ಹೋದ್ರೆ 2. ಸೊ ಇವು ನಮ್ಗೆ ಏನ್ ಬಂತು ಇಲ್ಲಿ 32.708 ಬಂತು. ಮುಂದೆ ಹೋಗ್ಬೋದು, ಬಟ್ ರಿಮೈಂಡರ್ 0 ಬರಲ್ಲ ಅಂತ ಗೊತ್ತಾಯ್ತು. ಸೊ ಈಗ ಏನ್ ಮಾಡ್ಬಿಡ್ತೀನಿ ಅಂದ್ರೆ ಅರೇಸ್ ಮಾಡ್ಬಿಡ್ತೀನಿ. ಓಕೆ, ಈಗ ನೀವು ನೋಡಿದ್ರೆ ಓಕೆ ಪಾಯಿಂಟ್ ಆದ್ಮೇಲೆ ಥರ್ಡ್ ನಂಬರ್ ನೋಡ್ರಿ. ಥರ್ಡ್ ನಂಬರ್ ಏನಿದೆ 8 ಇದೆ, ಅಂದ್ರೆ 5 ಕಿನ ಜಾಸ್ತಿ ಇದೆ. 5 ಕಿನ ಜಾಸ್ತಿ ಇರೋದ್ರಿಂದ ಹೋಗಿ ಏನ್ ಮಾಡ್ಬೇಕು, ಈ 0ಗೆ 1 ಆಡ್ ಮಾಡ್ಬೇಕು. ಸೊ ಏನಾಗುತ್ತೆ 32.71 ಆಗುತ್ತೆ. ಸೊ ಏನ್ ಮಾಡ್ರಿ 196.25 ಮೈನಸ್ 32. ರೌಂಡ್ ಫಿಗರ್ ಮಾಡೋದು 32.71 ಆಗುತ್ತೆ. ಸೊ ಇದನ್ನ ಸಬ್ಟ್ರಾಕ್ಟ್ ಮಾಡೋಣ. 196.25 ಮೈನಸ್ ಏನು 32.71. ಸೊ 5 ಅಲ್ಲಿ 1 ಹೋದ್ರೆ 4 12. ಓಕೆ, 12 ಅಲ್ಲಿ 7 ಹೋದ್ರೆ 5 ಆಗುತ್ತೆ. ಇಲ್ಲಿ ಬಾರೋ ತಗೊಂಡಿರ್ತೀವಿ. ಓಕೆ, ಈಗ 5 ಅಲ್ಲಿ 2 ಹೋದ್ರೆ 3, 9 ಅಲ್ಲಿ 3 ಹೋದ್ರೆ 6. ಓಕೆ, 1 ಆಸ್ ಇಟ್ ಈಸ್ ಇರುತ್ತೆ. ಓಕೆ, ಎಷ್ಟಾಯ್ತು 163.54 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಓಕೆ, ಸೊ ಇದು ಬಂದ್ಬಿಟ್ಟೇನು ವಾಲ್ಯೂಮ್ ಆಫ್ ಆಕ್ಚುಯಲ್ ಕೆಪಾಸಿಟಿ ಬಂದು ಇಷ್ಟೇ ಇರೋದು. ಓಕೆ, ಎಷ್ಟು 163.54 ಸೆಂಟಿಮೀಟರ್ ಕ್ಯೂಬ್. ಇದು ಬಂದ್ಬಿಟ್ಟು ಇದ್ರ ಆನ್ಸರ್. ಓಕೆನಾ. ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ 2 ಸೆಟ್ ಇದೆ. ಸೆಟ್ 1 ಮತ್ತೆ ಸೆಟ್ 2. ಅವೆರಡು ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.